ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ ಬೇಳೆ ತರಕಾರಿ ಯಾವುದೂ ಬೇಡ, ಬರೀ ಟೊಮೊಟೊ ಇದ್ದರೆ ಸಾಕು. ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಟೊಮೆಟೊ ಬಜ್ಜಿ ಅಂತೀವಿ, ಟೊಮೆಟೊ ಸಾರು, ಟೊಮೆಟೊ ರಸ ಎಲ್ಲ ಹೇಳ್ತೀವಿ. ನೀವು ಯಾವ ಥರನಾದರೂ ಕರ್ಕೋಬೋದು ಇದನ್ನು. ಆದರೆ ಒಳ್ಳೆ ರುಚಿ ಇರುತ್ತೆ, ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ನಾನು ಒಂದು 5 ಚೆನ್ನಾಗಿ ಹಣ್ಣಾಗಿರುವಂಥದ್ದು ಟೊಮೆಟೊ ತೊಗೊಂಡಿದ್ದೀನಿ. 6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಟೊಮೆಟೊ ಮುಳುಗೋಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಇದು ಇವಾಗ ಬೇಯಕ್ಕೆ ಇಟ್ಬಿಡೋಣ. ನೋಡಿ, ಈ ರೀತಿ ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇವಾಗ ನಾನು ಒಂದು 7 ರಿಂದ 8 ಖಾರದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 3 ಗುಂಟೂರು ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಸಾರು ಮಾಡ್ಕೋತೀರೋ ಅಷ್ಟು ನೋಡ್ಕೊಂಡು ಖಾರ ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದರಿಂದ ನಾನು 8 ಮೆಣಸಿನ್ಕಾಯಿ ಖಾರದ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಬೆಂದಿರೋ ಅಂಥ ಟೊಮೆಟೊನು ಸೇರಿಸ್ಕೊಂಡಿದ್ದೀನಿ ನಾನು. ಇವಾಗ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಟೊಮೆಟೊ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತೀನಿ. ಜೀರಿಗೆ ಆದಮೇಲೆ ನಾನಿಲ್ಲಿ ಮೆಣಸು ಸೇರಿಸ್ಕೊತಿದ್ದೀನಿ. ಒಂದು 10-12 ಕಾಳು ಸೇರಿಸ್ಕೊಂಡ್ರೆ ಸಾಕು. ಮೆಣಸು ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೀರೆಲ್ಲ ಏನು ಸೇರಿಸೋದು ಬೇಡ, ಟೊಮೆಟೊದಲ್ಲೇ ನೀರಿನ ಅಂಶ ಇರೋದ್ರಿಂದ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಬಣ್ಣ ಅಥವಾ ಏನೂ ಬಳಸಿಲ್ಲ, ಬರೀ ಟೊಮೆಟೊ ಅಷ್ಟೇ ಹಾಕಿದ್ದೀನಿ. ಅರಿಶಿನ ಕೂಡ ಹಾಕಿಲ್ಲ ನಾನಿಲ್ಲಿ. ತುಂಬಾ ರುಚಿಯಾಗಿರುತ್ತೆ ಸಾರು. ಇವಾಗ ನಾನು ರುಬ್ಕೊಂಡಿರುವಂಥ ಟೊಮೆಟೊನ ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಪಾತ್ರೆ ಬಿಸಿ ಆಗ್ತಿದ್ದಂಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಜಜ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇ ಮುಖ್ಯ, ಇದಕ್ಕೆ ತುಂಬಾ ಫ್ಲೇವರ್ ಕೊಡುತ್ತೆ, ತುಂಬ ರುಚಿ ಬರುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾನು ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ, ಇದನ್ನು ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಒಂದ್ಸಲಿ ಒಗ್ಗರಣೆನಲ್ಲೇ ಈ ಥರ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ನಾನು ಟೊಮೆಟೊ ಬೇಯಿಸ್ಕೊಂಡಿದ್ದೆ ಅಲ್ವಾ, ಆ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಷ್ಟು ನೀರು ನನಗೆ ಸಾಕಾಗಲ್ಲ ಸಾರು. ಇವಾಗ ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಸಾರು ಯಾವ ಅದಕ್ಕೆ ಬರಬೇಕು ಅಂದರೆ ಇಷ್ಟು ಹದ ಬರಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈ ಹದದಲ್ಲಿದ್ದರೆ ಸಾಕು. ಇವಾಗ ನಾನು ಸಾಂಬಾರಿಗೆ ಎಲ್ಲೂ ಉಪ್ಪೇ ಸೇರಿಸಿಲ್ಲ ಅಲ್ವಾ, ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ಟೊಮೆಟೊ ಬೇಯಬೇಕಾದ್ರೆಲ್ಲ ಉಪ್ಪು ಹಾಕಿಲ್ಲ, ಲಾಸ್ಟಲ್ಲಿ ಇವಾಗ ಮಾತ್ರನೇ ಉಪ್ಪು ಸೇರಿಸ್ಕೊಂಡಿರೋದು. ಉಪ್ಪು ಸೇರಿಸ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಾರು. ಇನ್ನೂ ಬೆಂದೇ ಇಲ್ಲ ಇದು. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಿಟ್ಬಿಡ್ತೀನಿ. ಇದೊಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ ಅಂತ. ನೋಡಿ, ಇವಾಗ ಬೇಯ್ಕೊಂಡಿದೆ. ಬೆಂದ ಮೇಲೆ ಇನ್ನೂ ಬಣ್ಣ ಕಾಣ್ತಾ ಇದೆ ನೋಡಿ ಸಾರು. ಚೆನ್ನಾಗಿ ಬೆಂದಿದೆ. ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ಟಿದೆ, ಅದ್ರ ಪಾಡ್ಗೆ ಅದು ಬೇಯ್ಕೊಳ್ಳಿ ಅಂತ. ಎಷ್ಟು ಬೇಯಿಸ್ತೀವೋ ಅಷ್ಟೇ ರುಚಿ ಬರುತ್ತೆ ಸಾರುಗಳು ಮಾತ್ರ. ನೋಡಿ, ಈ ರೀತಿಯಾಗಿ ಬೆಂದಿದೆ. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಉಪ್ಪೇನಾದರೂ ಇನ್ನೂ ಬೇಕಂದರೆ ನೋಡ್ಕೊಂಡು ಸೇರಿಸ್ಕೋಬೋದು. ನನಗಿಲ್ಲಿ ಕರೆಕ್ಟಾಗಿದೆ ಸಾರು. ಅಡುಗೆ ಬರದೇ ಇರೋರು ಕೂಡ ಮಾಡ್ಕೊಂಬಿಡ್ಬೋದು, ಅಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಸಾರು. ನೋಡಿದ್ರೆ ಅಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.